ಈ ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಭೀಕರ ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದಾರೆ. ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಪೂರ್ಣ ಅಪಘಾತದ ಬಗ್ಗೆ ಮೋದಿ ಅವರು ಕೂಡ ಕಂಬನಿ ಮಿಡಿದಿದ್ದಾರೆ. ಜೊತೆಗೆ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಿಯಾಗಿ ರೂಲ್ಸ್ಗಳನ್ನೇ ಫಾಲೋ ಮಾಡೋದಿಲ್ಲ, ಹೀಗಾಗಿ ಈ ರೀತಿಯ ಘಟನೆಗಳು ಹೆಚ್ಚಳವಾಗ್ತಾ ಇದೆ ಅಂತ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದಾರೆ. ಇನ್ನು ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿ ಈ ಸಂಪೂರ್ಣ ಘಟನೆ ಬಗ್ಗೆ ಪ್ರಧಾನಿ ಮೋದಿ ಅವರು ಕಂಬನಿ ಮಿಡಿದಿದ್ದಾರೆ. ಜೊತೆಗೆ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಹೈವೇಗಳಲ್ಲಿ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸರಿಯಾಗಿ ರೂಲ್ಸ್ಗಳನ್ನು ಫಾಲೋ ಮಾಡೋದಿಲ್ಲ, ಹೀಗಾಗಿ ಈ ರೀತಿಯ ದುರಂತಗಳು, ಘಟನೆಗಳು ಹೆಚ್ಚಳವಾಗ್ತಾ ಇದೆ ಅಂತ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದಾರೆ. ಹಿಂದೆ ಬರೀ ಸರ್ ಡಾಕ್ಟರ್ ಮುಂದ್ಬಿಡ್ರಿ ಏನದ ಅವಶ್ಯಕತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಭೀಕರ ದುರಂತಕ್ಕೆ ಸಂಬಂಧಪಟ್ಟಂತೆ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಒಂದು ಆರೋಗ್ಯ ವಿಚಾರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ. ಏನಂದ್ರೆ ಹಿರಿಯೂರು ಬಸ್ ದುರಂತ ಏನಿದೆ, ಈ ದುರಂತ ನಿಜಕ್ಕೂ ಕರ್ನಾಟಕ ಅಷ್ಟೇ ಅಲ್ಲ, ದೇಶಾದ್ಯಂತ ಕೂಡ ಇದಕ್ಕೆ ಕಂಬನಿ ಮಿಡಿತಾ ಇದ್ದಾರೆ ಜನ ಕೂಡ ಅಂತ ಹೇಳ್ಬೋದು. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗ ಅದಕ್ಕೆ ಕಂಬನಿ ಮಿಡಿದಿದ್ದಾರೆ ಅಂತ ಹೇಳ್ಬಿಟ್ಟು ಕಾರಜೋಳ ಅವರು ಸಹ ಮಾತನಾಡಿದ್ರು. ಜೊತೆಗೆ ಪರಿಹಾರ ಕೊಡೋದಾಗಿ ನಾವು ಘೋಷಣೆಯನ್ನ ಸಹ ಮಾಡ್ತೀವಿ. ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾಗಿ ಪರಿಹಾರ ಸಿಗಬೇಕು, ಅವ್ರಿಗೆ ಪರಿಹಾರ ಕೊಡಿಸೋ ಕೆಲಸವನ್ನ ನಾವು ಮಾಡ್ತೀವಿ. ಸಂಸದ ಕಾರಜೋಳ ಅವರು ಸಹ ಮಾಧ್ಯಮ ಜೊತೆಗೆ ಮಾತನಾಡಿದ್ರು. ಇನ್ನು ಕೆಲವೊಂದಿಷ್ಟು ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದಾವೆ, ಯಾವ ರೀತಿಯಾಗಿ ರಸ್ತೆ ಅಪಘಾತಗಳಾಗ್ತಾ ಇದಾವೆ ಅಂತ ಹೇಳ್ಬಿಟ್ಟು ಅವರು ಕೂಡ ಮಾತನಾಡಿದ್ರು. ಹೈವೇಯಲ್ಲಿ ಸರಿಯಾದಂತ ಟ್ರಾಫಿಕ್ ರೂಲ್ಸ್ ಗಳನ್ನ ಅವರು ಫಾಲೋ ಮಾಡೋದಿಲ್ಲ, ಹೀಗಾಗಿ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇವೆ. ಮತ್ತು ಲಾರಿ ಆಗಿರ್ಬೋದು, ಬಸ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಅವುಗಳನ್ನ ಸರಿಯಾಗಿ ವಾಹನಗಳನ್ನ ಚಲಾವಣೆ ಮಾಡಬೇಕು. ಮತ್ತು ಯಾವ ರೀತಿಯಾಗಿ ಅವುಗಳ ಸಮಸ್ಯೆ ಇದೆಯಾ, ಅವುಗಳ ಕಿಟಕಿಗಳು ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, ಇವೆಲ್ಲವನ್ನ ಚೆಕ್ ಮಾಡುವಂತ ಕೆಲಸವನ್ನ ಕೂಡ ಏನು ಬಸ್ಸಿನ ಮಾಲಕರಾಗಿರ್ಬೋದು, ಖಾಸಗಿ ಬಸ್ಸಿನ ಮಾಲಕರಾಗಿರ್ಬೋದು, ಲಾರಿ ಮಾಲೀಕರಾಗಿರ್ಬೋದು, ಇವನ್ನೆಲ್ಲವನ್ನ ಅವರು ಸಹ ನೋಡ್ಬೇಕನ್ನುವಂಥದ್ದು ಕೂಡ ಹೇಳೋದು. ಜೊತೆಗೆ ಹಿರಿಯೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವ್ರ ಹತ್ರ ಮಾಹಿತಿಗಳನ್ನ ಕೂಡ ಪಡೆದುಕೊಂಡು, ಯಾವ ರೀತಿಯಾಗಿ ಅಪಘಾತ ಆಯ್ತು, ಎಷ್ಟು ಗಂಟೆಗೆ ಆಯ್ತು, ಅಪಘಾತ ಆದಂತಹ ಸಂದರ್ಭದಲ್ಲಿ ನೀವೆಲ್ಲ ಯಾವ ರೀತಿ ಹೊರಗಡೆ ಬಂದ್ರಿ, ನಿಮ್ಗೆ ಏನಾದ್ರು ಈಗ ಸಮಸ್ಯೆ ಇದೆಯಾ ಅಂತದ್ ಏನಾದ್ರು ಇದ್ದಂತಲ್ಲಿ ನೀವು ಅಧಿಕಾರಿಗಳ ಏನು ವೈದ್ಯಾಧಿಕಾರಿಗಳು ಏನಿರ್ತಾರೆ ಅವ್ರ ಗಮನಕ್ಕೆ ತಗೊಂಡ್ ಬನ್ನಿ, ಅಂತದ್ರಲ್ಲೂ ನಾವು ನಿಮಗೆ ಆ ಚಿಕಿತ್ಸೆ ಯಾವುದೇ ರೀತಿಯ ಸಮಸ್ಯೆ ಆಗದೇ ಇರುವ ರೀತಿಯಲ್ಲಿ ಕೂಡ ಮಾತನಾಡುತ್ತಿದ್ರು. ಮತ್ತು ಹಿರಿಯೂರ ಆಸ್ಪತ್ರೆಯಲ್ಲಿ ವಿಜಯ್ ಭಂಡಾರಿ ಆಗಿರ್ಬೋದು, ಆದಿತ್ಯ ಎನ್, ಪ್ರತೇಶ್ವರನ್, ಮೇಘರಾಜನ್, ಮತ್ತ ಅಭಿಷೇಕ್, ಸೂರಜ್, ಅದರಲ್ಲೂ ಮೊಟ್ಟ ಮೊದಲಿಗೆ ಮೊಹಮ್ಮದ್ ರಫಿ ಆಗಿ ಏನ್ ಡ್ರೈವರ್ ಇದ್ದಾರೆ ಅವರು, ಮತ್ತೆ ಮೊಹಮ್ಮದ್ ಸಾಜಿ ಕಂಡಕ್ಟರ್ ಏನಿದ್ದಾರೆ ಅವ್ರನ್ನೆಲ್ಲರನ್ನ ಮಾತನಾಡಿಸಿದ್ರು. ಯಾಕಂದ್ರೆ ಇವರೇ ಮುಖ್ಯವಾಗಿ ಮೊಟ್ಟ ಮೊದಲಿಗೆ ಹೊರಗಡೆ ಬಂದಂತ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಅವ್ರನ್ನ ಅಲ್ಲಿ ಸಹ ಮಾತನಾಡಿದ್ರು. ನಿಮ್ಗೇನಾದ್ರು ಯಾವ ರೀತಿಯಾಗ ಪೆಟ್ಟಾಗಿದ್ಯಾ ಹೇಗೆ ಅನ್ನುವಂಥದ್ದು ಕೂಡ ಹೇಳಿದ್ರು. ಜೊತೆಗೆ ಯಾರೆಲ್ಲ ಈಗ ಮೃತ ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬಸ್ಥಿಗೆ ಮರೆಯುವಂತ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಕೂಡ ಈಗ ಕಂಬನಿ ಮಿಡಿತಾ ಇದೆ ಅಂತಾನೆ ಹೇಳ್ಬೋದು. ನಿಜಕ್ಕೂ 2025 ಅತಿ ದೊಡ್ಡ ಕೈ ಘಟನೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಘಟನೆಯಿಂದಾಗಿ ಸಾಕಷ್ಟು ನೋವುಂಟು ಕೂಡ ಆಗಿದೆ. ಜೊತೆಗೆ ಕೆಲವೊಂದಿಷ್ಟು ಜನರು, ಬಿಂದು ಆಗಿರ್ಬೋದು, ಮಾನಸ, ಇವ್ರು ಕೆಲವರು ಸಂಪರ್ಕಕ್ಕಿಲ್ಲ ಅನ್ನುವಂಥದ್ದು ಕೂಡ ಹುಡುಕ್ತಾ ಇದ್ದಾರೆ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಏನು IGP ಅವರು ಕೂಡ
ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಿಕ್ಕಿದ ಹೊರತುಪಡಿಸಿ ಕೆಲವೊಂದಿಷ್ಟು ಜನ ಏನು ತುಮಕೂರು ಆಸ್ಪತ್ರೆಗಾಗ್ಲೇ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮಂಜುನಾಥ್ ಅನ್ನೋವರಿಗೆ ಕೆಲವೊಂದಿಷ್ಟು ಹೆಚ್ಚಾಗಿ ಸುಟ್ಟು ಗಾಯ ಆಗಿರೋದ್ರಿಂದಾಗಿ ಅವರ ಬೆಂಗಳೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅವ್ರಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಿದೆ. ಮುಂದಿನ ಅಪ್ಡೇಟ್ ಕೂಡ ಸಿಗ್ಬೇಕಾಗುತ್ತೆ. ಸದ್ಯ ಈಗ ಪ್ರಾಥಮಿಕ ಹಂತದಲ್ಲೇ 5 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸಂತೋಷ್. ಈಗ ಮತ್ತೊಂದೆಡೆ ಗಾಯಾಳುಗಳ ಸ್ಥಿತಿಗತಿ ಯಾವ ರೀತಿಯಾಗಿ ಇದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಯಾವ ರೀತಿಯಾಗಿ ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಸಂತೋಷ. ಅಂದ್ರೆ ಇದೊಂದು ಭೀಕರ ಬಸ್ ಅಗ್ನಿ ಅವಘಡ ಏನಿದೆಯಲ್ಲ, ಈ ಅಗ್ನಿ ಅವಘಡದಲ್ಲಿ ಕೆಲವೊಂದಿಷ್ಟು ಜನರಿಗೆ ಸಾಕಷ್ಟು ಸುಟ್ಟ ಗಾಯಗಳಾಗಿವೆ. ಕೆಲವೊಬ್ಬರಿಗೆ ಕಾಲುಗಳಿಗೆ ಅತಿ ಹೆಚ್ಚಾದಂತ ದೊಡ್ಡದಾದಂತ ಗಾಯಗಳಾಗಿದೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಆ ಗಾಯಗಳಾಗಿರುವಂತ ಏನು ಇವ್ರು ಇದಾರಲ್ಲ ಅವ್ರನ್ನ ಈಗಾಗ್ಲೇ ತೋರಿಸ್ತಾ ಇದ್ದಾರೆ, ಚೆಕ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲೇ ಪ್ರತಿ ಹಂತದಲ್ಲೂ ಕೂಡ ಅವರ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸವನ್ನ ವೈದ್ಯಾಧಿಕಾರಿಗಳ ಜೊತೆಗೆ ಚಿತ್ರದುರ್ಗ DC ಆಗಿರ್ಬೋದು, ಅನೇಕ ಹೆಚ್ಚುವರಿ ಅಧಿಕಾರಿಗಳು ಸಹ ಅಲ್ಲಿ ಜಮಾವಣೆ ಆಗಿದ್ದಾರೆ ಮತ್ತು ಸಂಸದರು ಕೂಡ ಅಲ್ಲಿದ್ದಾರೆ. ಸಂಸದರು ಕೂಡ ಹೆಚ್ಚೆಚ್ಚು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಯಾರಿಗೂ ತೊಂದರೆ ಆಗದೆ ಇರುವ ರೀತಿಯಲ್ಲಿ ನೀವು ಚಿಕಿತ್ಸೆಗಳನ್ನ ಕೊಡಬೇಕು. ಹಂಗೇನಾದಂತ ಸಂದರ್ಭದಲ್ಲಿ ನೀವು ಅವ್ರಿಗೆ ನೋಡಿಕೊಳ್ಳಕ್ ಆಗದೆ ಇದ್ರೆ ಹೆಚ್ಚುವರಿಯಾಗಿ ಬೇರೆ ಬೆಂಗಳೂರು ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ನೀವು ರವಾನೆ ಮಾಡಿ ಅದೆಲ್ಲವನ್ನ ನಾವು ನೋಡ್ಕೊಳ್ತೀವಿ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ. ಈಗ ಸದ್ಯ ಏನು ಬದುಕುಳಿದಿರುವಂತಹ ಏನು 25 ಜನ ಏನಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಎಲ್ಲರೂ ಸ್ವಲ್ಪ ಚೆನ್ನಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈಗಾಗಲೇ ಆಸ್ಪತ್ರೆಯಲ್ಲಿ ಯಾರ್ಯಾರು ದಾಖಲಾಗಿದ್ದಾರೆ ಎಲ್ರಿಗೂ ಚಿಕಿತ್ಸೆ ನೀಡುವಂತಹ ಕಾರ್ಯ ನಡೀತಾ ಇದೆ. ಜೊತೆಗೆ ಯಾರ್ಯಾರಿಗೆ ತುರ್ತು ಚಿಕಿತ್ಸೆಯ ಅಗತ್ಯ ಇದೆ ಅವರಿಗಾಗಿ ತುರ್ತು ನಿಗಾ ಘಟಕಗಳನ್ನು ಕೂಡ ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಯಾರ್ಯಾರು ಸುಟ್ಟ ಗಾಯಗಳೊಂದಿಗೆ ಬಳಲ್ತಾ ಇದ್ದರೂ ಪ್ರಾಥಮಿಕವಾಗಿ ಚಿಕಿತ್ಸೆ ಕೊಟ್ಟಾಗಿದೆ. ಜೊತೆಗೆ ಗಂಭೀರವಾಗಿ ಗಾಯಗೊಂಡವರನ್ನು ಕೂಡ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ನೀಡುವಂತಹ ಕಾರ್ಯ ಮುಂದುವರಿತಾ ಇದೆ. ಈ ನಡುವೆ ತಮ್ಮ ಕುಟುಂಬಸ್ಥರನ್ನು ಹುಡುಕಾಡೋದಕ್ಕೆ ಅನೇಕರು ಪರದಾಡ್ತಾ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ಆಗಲೇ ನಾವು ನೋಡ್ತಾ ಇದ್ವಿ, ಆ ಮಗಳನ್ನು ತಂದೆ ಹುಡುಕ್ತಾ ಇದ್ದಂತಹ ವಿಚಾರ. ನವ್ಯ ಎಂಬಾಕೆ ಏನಿದ್ದಾರೆ, ನವ್ಯ ತಂದೆ ಮಂಜುನಾಥ್ ಅವರು ಮಗಳನ್ನು ಹುಡುಕ್ತಾ ಇದ್ದಾರೆ. ಮಗಳ ಮದುವೆ ನಿಶ್ಚಯ ಕೂಡ ಆಗಿತ್ತು. ಇದೇ ಫೆಬ್ರವರಿಯಲ್ಲಿ ಮದುವೆಯಾಗಬೇಕಾಗಿತ್ತು. ಹೊಸ ವರ್ಷದ ಸಂಭ್ರಮ, ಹೊಸ ಜೀವನಕ್ಕೆ ಮಗಳು ಕಾಲಿಡಬೇಕಾಗಿತ್ತು. ಆದರೆ ಮಗಳನ್ನು ಕಳೆದುಕೊಂಡ ತಂದೆ ಕಣ್ಣೀರಿಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನು ರಶ್ಮಿ ಎಂಬವರು ಬದುಕಿ ಉಳಿದಿದ್ದಾರೆ. ಅವರ ಸ್ನೇಹಿತೆಯರು ಕೂಡ ಬದುಕಿ ಉಳಿದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೆಲವರು ಅದೃಷ್ಟವಶಾತ್ ಪಾರಾಗಿದ್ದಾರೆ ಈ ದುರಂತದಲ್ಲಿ. ಆದರೆ ಇನ್ನೂ ಕೆಲವರು ಸಣ್ಣ ಪುಟ್ಟ ನಿರ್ಲಕ್ಷ್ಯಗಳಿಗೆ ಬಲಿಯಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿರುವಂತಹ ತಂಡ ಈಗಾಗಲೇ ಅವಶೇಷಗಳನ್ನು ತಡಕಾಡಿ ಅಲ್ಲಿ ಏನೇನೆಲ್ಲ ಒಂದು ಎವಿಡೆನ್ಸ್ ಅಂತ ಪತ್ತೆಯಾಗುತ್ತೆ ಅದನ್ನು ಕೂಡ ಸಂಗ್ರಹಿಸುವ ಕೆಲಸ ಮಾಡಿದ್ದಾರೆ.